ಆಗ್ತದೆ. ಭಾಳಷ್ಟು ಕಡೆ ಆಗಿದೆ ಬಡ್ನೆ, ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತೆ ಹೇಳಿದ್ದೀವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋದು ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ. ಸೊ ಅದು ಗೊಂದಲ ಇದೆ, ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡಿವಿ. 1 ತಿಂಗಳಾಗಿದೆ, ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಏನೋ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ದಾರೆ, ಭಾಳ ಕಡೆ ಓಡಿದ್ದಾರೆ. ನಿನ್ನ ಮೇಲೆ ಶಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೀಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಅಲ್ಲಿ ಯಾರು ಕನ್ಸರ್ ಇದ್ದಾರೋ ಶಿರೂರದಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಮಧ್ಯವರ್ತಿಗಳೇನಾದ್ರು ಅವರಿಂದನೇ ಕಿರುಕುಳ ಆಗ್ತಾ ಇರೋದು, ಅದಕ್ಕೊಂದು ಏನಾದ್ರು ಸರ್ ಇನ್ನೊಂದು ಅದಕ್ಕೆ ಮಧ್ಯವರ್ತಿಗಳ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಅವರು ಕೆಲವು ಸ್ಟಾಫ್ ಇನ್ವಾಲ್ವ್ ಇದ್ದಾರೆ. ಅದರ್ವೈಸ್ ಅವರು ಸಾಧ್ಯ ಮಾಡ್ಲಿಕ್ಕೆ ನಾವು ಅದನ್ನು ಮಾಡಿದ್ವಿ. ನೋಡೋಣ ಕಾನೂನಲ್ಲಿ, ಯಾಕಂದರೆ ಕಾನೂನು ಕೂಡ ನೋಡ್ಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಅದನ್ನು ನೋಡಿ ಮಾಡ್ತೀವಿ. ಸರ್ ಈಗ ವೋಟರ್ ಐ ಡಿ ಆಧಾರ್ ಕಾರ್ಡ್ ಕೊಟ್ಟರೆ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್. ಹೀಗಾಗಿ ಇದರಲ್ಲಿ ಫೈನಾನ್ಸ್ ಅವ್ರು ನೇರವಾಗಿ ಇದೆ, ಅವ್ರದ್ದು ಇದೆ ಡೌಟ್ಫುಲ್. ಯಾಕಂದರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ. ಇಷ್ಟೆಲ್ಲ ದುಡ್ಡು ತೊಗೊಂಡ್ರು ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಹೋಗಿ ಕೊಟ್ಟಿದ್ದಾರೆ ಇವರು. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ಅಸಾಧ್ಯ ಅದ. ನಮ್ಗೆ ಕೂಡ ಡೌಟ್ ಇದೆ. ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಇದು ಹೆಂಗಾಗಿದೆ ಅಂತ. ನೋಡಿ ತನಿಖೆ ಮಾಡ್ತಿದ್ದಾರೆ. ಅವ್ರು ರಿಪೋರ್ಟ್ ಬಂದ್ಮೇಲೆ ಮುಂದೆ ನೋಡ್ತೀವಿ ಏನು ಮಾಡೋದು. 1 ತಿಂಗಳು ಮಗನ ಸರ್ ಶೆಡ್ನ್ಯಾಗ ಮಲಿಸಿದ್ದಾರೆ, ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿದ್ದಾರೆ. ಅದೇನೋ ಆಗಿರ್ಬೇಕು, ಆಗಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ದೂರ ಕೊಡಲಿ, ಅವ್ರು ಕೊಟ್ಟರೆ